ಪೋಷಕರೇ, ಬೋಧಕ ಮತ್ತು ಬೋಧಕೇತರ ವರ್ಗಕ್ಕೆ ಸೇರಿದಂಥ ಸಿಬ್ಬಂದಿ ವರ್ಗದವರೇ ಮತ್ತು ವಿಶೇಷವಾಗಿ ವಿದ್ಯಾಜ್ಯೋತಿ ಶಾಲೆಯ ಸರ್ವ ಮಕ್ಕಳೇ, ಇಂದು ನಾವು ಈ ವಿದ್ಯಾಜ್ಯೋತಿ ಸಮೂಹ ಸಂಸ್ಥೆಗಳ 30ನೇ ವಾರ್ಷಿಕೋತ್ಸವವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಸೇರಿದ್ದೇವೆ. ಇದು ನಿಜವಾಗಿಯೂ ನಮ್ಮ ಶಾಲೆಗೆ ವಿಶೇಷವಾದಂಥ ದಿವಸ. ತಮ್ಮಲ್ಲಿದ್ದಂಥ ಪ್ರತಿಭೆಗಳನ್ನು ಮಕ್ಕಳಿಗೆ ಪ್ರದರ್ಶನ ಮಾಡುವಂಥ ಒಂದು ವಿಶೇಷವಾದ ವೇದಿಕೆಯನ್ನು ಕಲ್ಪಿಸುವಂಥ ಈ ದಿವಸವಾಗಿದೆ. ಇಂಥ ಶುಭ ಸಂದರ್ಭದಲ್ಲಿ ಮುಸ್ಸಂಜೆಯಲ್ಲಿ ನಾವು ಇಲ್ಲಿ ಒಂದು ಸೇರಿದ್ದೇವೆ. ನಾವು ಇವತ್ತು ಈ ಮಕ್ಕಳಿಗೆ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥ ದಿವಸವಾಗಿದೆ. ಈಗ ತಾನೇ ನಾವು ಒಂದೆರಡು ಡ್ಯಾನ್ಸ್ಗಳನ್ನು ನೋಡಿದೆವು, ಕರಾಟೆ ನೋಡಿದೆವು, ಇನ್ನೂ ಹಲವಾರು ಇಂಥ ಕಾರ್ಯಕ್ರಮಗಳು ನಡೆಯುವಲ್ಲಿದೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ತರಬೇತಿಯನ್ನು ಕೊಟ್ಟಂಥ ಎಲ್ಲ ಅಧ್ಯಾಪಕ ವೃಂದದವರನ್ನು ಮತ್ತು ವಿಶೇಷವಾಗಿ ಇಲ್ಲಿ ವೇದಿಕೆಯ ಮೇಲೆ ಬಂದು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶನ ಮಾಡ್ತಿರುವಂಥ ಎಲ್ಲ ಮಕ್ಕಳನ್ನು ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಮೊದಲೇ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯರೇ, ವಿದ್ಯಾ ಜ್ಯೋತಿ ಶಾಲೆಗೆ ಒಂದು ವಿಶೇಷವಾದಂಥ ಸ್ಥಾನವಿದೆ. ಇದು ಸಾಮಾನ್ಯ ಶಾಲೆಯಲ್ಲ, ಇದು ನಿಜವಾಗಿಯೂ ದೇಗುಲ ಅಂತ ಹೇಳಬೇಕು, ವಿದ್ಯಾ ದೇಗುಲವಾಗಿದೆ. ಯಾಕೆಂದರೆ ಈ ಶಾಲೆಗೂ ಇತರ ಶಾಲೆಗಳಿಗೂ ಅದೆಷ್ಟೋ ಅಜಗಜಾಂತರ ವ್ಯತ್ಯಾಸವಿದೆ. ಈ ಶಾಲೆಯಲ್ಲಿ ಬೋಧನೆ ಮಾಡ್ತಿರುವಂಥದ್ದು ಬರೀ ಪಠ್ಯ ಪುಸ್ತಕಗಳನ್ನಲ್ಲ, ಆದರೆ ಜೀವನಕ್ಕೆ ಸಂಬಂಧಪಟ್ಟಂಥ ಕೆಲವು ಮೂಲತಃ ಮೌಲ್ಯಗಳನ್ನು ಇಲ್ಲಿ ಬೋಧನೆ ಮಾಡಲಾಗುತ್ತದೆ. ಮೊದಲನೇದಾಗಿ ಮಕ್ಕಳಿಗೆ ನಾವು ಇಲ್ಲಿ ಕಲಿಸಿಕೊಡುವಂಥದ್ದು ಹೇಗೆ ನಾವು ಜೀವನವನ್ನು ನಡೆಸಬೇಕು ಎಂಬುದಾಗಿ, ಜೀವನಕ್ಕೆ ಹೇಗೆ ಗಳಿಸುವುದು ಎಂಬುದಾಗಿ ಹಲವಾರು ಜನರು ಕಲಿಸ್ಕೊಡ್ತಾರೆ. ಆದರೆ ಜೀವನವನ್ನು ನಡೆಸುವುದು ಹೇಗೆ ಎಂಬುದಾಗಿ ಕಲಿಸ್ಕೊಡುವಂಥವರು ಬಹಳಷ್ಟು ಕಡಿಮೆ. ನಮ್ಮ ಜೀವನವನ್ನು ನೋಡಿದರೆ ಕೊನೆಗಂತೂ ನಾವು ಮಾನವರಾಗಿ ಬಾಳಬೇಕು. ಇವತ್ತು ನಮ್ಮ ಸಮಾಜದಲ್ಲಿ ಮಾನವನು ಆಕಾಶದ ಮೇಲೆ ಹಕ್ಕಿಗಳಂತೆ ಹಾರುವುದಕ್ಕೆ ಕಲಿತುಕೊಂಡ, ನೀರಿನಲ್ಲಿ ಮೀನಿನಂತೆ ಈಜಾಡುವುದಕ್ಕೂ ಕಲಿತುಕೊಂಡ, ಆದರೆ ನೆಲದ ಮೇಲೆ ಇನ್ನೂ ಕೂಡ ಮಾನವನಾಗಿ ನಡೆಯುವುದಕ್ಕೆ ಕಲಿತುಕೊಂಡಿಲ್ಲ. ಇದು ವಿಪರ್ಯಾಸವಾಗಿದೆ. ಅದಕ್ಕಾಗಿ ಹಲವು ಸಾರಿ ನಾವು ಕೇಳ್ತಾ ಇದ್ದೇವೆ, ಓದಿ ಬ್ರಾಹ್ಮಣನಾಗು, ಕಾದಾಡಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ಏನಾದರೂ ಆಗು, ಮೊದಲು ಮಾನವನಾಗು ಎಂಬುದಾಗಿ. ಪ್ರಿಯರೇ, ನಾವು ಮಾನವರು ಆಗುವುದು ಯಾವಾಗ? ನಮಗೆ ಹೇಗೆ ತಿಳಿಯುತ್ತೆ ಒಬ್ಬ ವ್ಯಕ್ತಿಯು ಮಾನವನಾದ ಎಂಬುದಾಗಿ? ತನ್ನ ನೋವು ನನಗೆ ತಿಳಿದಲ್ಲಿ, ನನ್ನ ನೋವು ನನಗೆ ತಿಳಿದಲ್ಲಿ ನಾನು ಜೀವಂತವಾಗಿದ್ದೇನೆ ಎಂಬುದಾಗಿ ಅರ್ಥ. ಪರರ ನೋವು ನನಗೆ ತಿಳಿದಲ್ಲಿ ನಾನು ಮನುಷ್ಯನಾಗಿದ್ದೇನೆ ಎಂಬುದಾಗಿ ಅರ್ಥ. ಅದಕ್ಕಾಗಿ ಇನ್ನೊಬ್ಬರ ನೋವನ್ನು ಅರಿತು ಆ ನೋವಿನಲ್ಲಿ ಒಂದಂಶವನ್ನು ನಾವು ಕೂಡ ಅನುಭವಿಸಿ ಅವರ ಜೊತೆಯಲ್ಲಿ ನಡೆದಾಗ ಮಾತ್ರ ನಾವು ಮಾನವರಾಗ್ತೇವೆ. ಅದಕ್ಕಾಗಿ ಈ ಶಾಲೆಯಲ್ಲಿ ಕಲಿಸುವಂಥ ಹಾಡು 3 ವರ್ಗಕ್ಕೆ ಸೇರಿದಂಥ ಹಾಡುಗಳು ಇದ್ದಾವೆ. ನಮ್ಮ ಸಮಾಜದಲ್ಲಿ ಕೇಳಿಬರ್ತಿದ್ದೇವೆ. 2 ಹಾಡುಗಳನ್ನು ಯಾವಾಗಲೂ ನಾವು ಕೇಳ್ತೇವೆ. ಮೊದಲನೇ ಹಾಡು ನಾನಿರುವುದೇ ನನಗಾಗಿ, ನಾನಿರುವುದೇ ನನಗಾಗಿ ಹಾಡುವಂಥವ್ರು ಭಾಳಷ್ಟು ಮಂದಿ ಇದ್ದಾರೆ. ಇನ್ನೊಂದಿದೆ ನೀನಿರುವುದೇ ನನಗಾಗಿ. ಮೊದಲನೆಯದ್ದು ಸ್ವಾರ್ಥ, ನಾನಿರುವುದೇ ನನಗಾಗಿ. ನೀನಿರುವುದೇ ನನಗಾಗಿ ಇನ್ನೊಬ್ಬರನ್ನು ಬಳಸಿಕೊಂಡು ಬಾಳುವಂಥದ್ದು ಇದು ಅನ್ಯಾಯ. ಆದರೆ ನಮ್ಮ ಶಾಲೆಯ ಗೀತೆ ಇದಲ್ಲ. ನಮ್ಮ ಶಾಲೆಯ ಆ್ಯಂಥಮ್ ಏನಿದೆ, ಈ ವಿದ್ಯಾಜ್ಯೋತಿ ಶಾಲೆಯ ಆ್ಯಂಥಮ್ ಏನಿದೆ, ಅದು ನಾನಿರುವುದೇ ನಿಮಗಾಗಿ. ಪರರಿಗಾಗಿ ಬಾಳುವಂಥ ವ್ಯಕ್ತಿಗಳನ್ನು ರೂಪಿಸುವಂಥದ್ದು ಇಲ್ಲಿ ಆಗ್ತಿರುವಂಥ ಪ್ರಕ್ರಿಯೆ. ಹಾಗಾದರೆ ನಮ್ಮಲ್ಲಿ ಇಲ್ಲಿ ಬರುವಂಥ ಪ್ರತಿಯೊಂದು ಮಗು ಈ ಹಾಡನ್ನು ಕಲಿಬೇಕು. ಹಾಡುವುದಕ್ಕೆ ಅಲ್ಲ, ಹಾಡುವುದಕ್ಕೆ ಭಾಳಷ್ಟು ಮಂದಿ ಕಲಿತುಕೊಂಡಿದ್ದಾರೆ. ಆದರೆ ಹಾಡನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಹಾಡನ್ನು ಪ್ರತಿಷ್ಠಾಪನೆಗೆ ತರುವಂಥ ಏನು ಕೃತ್ಯ ಏನಿದೆ, ಕಾರ್ಯ ಏನಿದೆ, ಅದನ್ನು ಈ ಮಕ್ಕಳು ಮಾಡಬೇಕಾಗಿದೆ. ಅದಕ್ಕಾಗಿಯೇ ಹೇಳಿದ್ದು ಈ ಶಾಲೆ ವಿಶೇಷವಾದ ಶಾಲೆ ಎಂಬುದಾಗಿ. ಈ ಶಾಲೆಯ ಇನ್ನೊಂದು ಗುರಿ ಇದೆ, ನಾವೆಲ್ಲರೂ ಜೊತೆಯಲ್ಲಿ ಬಾಳಬೇಕು.
ಇವತ್ತು ನಮ್ಮ ಸಮಾಜವನ್ನು ನೋಡಿ ಹಲವು ವಿವಿಧ ಕಾರಣಗಳಿಗಾಗಿ ನಾವು ನಮ್ಮ ಸಮಾಜವನ್ನು ತುಂಡು ತುಂಡುಗಳಾಗಿ ಒಡೆದಿಟ್ಟಿದ್ದೇವೆ. ಜಾತಿ ಭೇದಗಳು, ಧರ್ಮ ಭೇದಗಳು, ಭಾಷೆ ಭೇದಗಳು ಮತ್ತು ಲಿಂಗ ಭೇದಗಳು, ಜಾತಿಯ ಭೇದಗಳು, ಹೀಗೆ ಹಲವಾರು ಭೇದ ಭಾವಗಳನ್ನು ಹುಟ್ಟಾಕಿಸಿಕೊಂಡು ನಾವು ಸಮಾಜವನ್ನು ಒಡೆದಿದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ಒಂದಾಗಿ ಬಾಳಬೇಕು, ಎಲ್ಲರೂ ಕೂಡ ನಾವು ಸಹೋದರ ಸಹೋದರಿಯರಾಗಿ ಬಾಳಬೇಕು. ಇದು ನಮ್ಮ ಇನ್ನೊಂದು ಗುರಿ. ಸಹೋದರ ಅಂದರೆ ಯಾರು? ಸಹ ಉದರದಲ್ಲಿ ಹುಟ್ಟಿದವರು, ಸಹ ಉದರದಲ್ಲಿ ಹುಟ್ಟಿದವರು ಸಹೋದರರು, ಸಹ ಉದರದಲ್ಲಿ ಹುಟ್ಟಿದವರು ಸಹೋದರಿಯರು, ಒಂದೇ ತಾಯಿಯ ಗರ್ಭದಿಂದ ಬಂದಂಥವರು ನಾವು ಎಂಬುದಾಗಿ ಅರ್ಥ ಮಾಡಿಕೊಂಡು ಇವನಾರವ ಎಂಬುದಾಗಿ ಕೇಳದೆ ಇವ ನಮ್ಮವ ಎಂಬುದಾಗಿ ಅರಿತು ಎಲ್ಲರನ್ನೂ ತನ್ನ ಮನೆಗೆ ಸೇರಿಸಿಕೊಳ್ಳುವಂಥ ವ್ಯಕ್ತಿಗಳಾಗಿ ನಾವು ಒಂದಾಗಿ ಬಾಳಬೇಕು. ನಾವು ಎಲ್ಲಿದ್ದರೇನು, ನಾವು ಹೇಗಿದ್ದರೇನು, ನಾವು ಮಣ್ಣ ಮನುಜರು. ಭಾಷೆ ಯಾವುದಾದರೇನು, ದೇಶ ಎಂತಿದ್ದರೇನು, ನಾವು ಭಾರತೀಯರು. ಗಂಗೆ ಎಲ್ಲಿ ಹರಿದರೇನು, ತುಂಗೆ ಎಲ್ಲಿ ಹರಿದರೇನು, ನಾಡ ನದಿಗಳೆಲ್ಲವೂ ಒಂದೇ ಅಲ್ಲವೇ? ರಾಗ ಹೇಗಿದ್ದರೇನು, ತಾಳ ಎಂತಿದ್ದರೇನು, ರಾಗ ತಾಳ ಸೇರಿ ಸಂಗೀತವೇ ಎಂಬುದನ್ನು ಕೇಳಿದ್ದೀರಿ. ನಾವು ಎಲ್ಲಿದ್ದರೇನು, ನಾವು ಹೇಗಿದ್ದರೇನು, ಯಾವ ಧರ್ಮವನ್ನು ಪಾಲಿಸ್ತಿದ್ದರೇನು, ಯಾವ ಭಾಷೆಯನ್ನು ಆಡ್ತಾ ಇದ್ದರೇನು, ಯಾವ ಜಾತಿಗೆ ಸೇರಿದವರೇನು, ಯಾವ ಸಮುದಾಯಕ್ಕೆ ಸೇರಿದವರೇ ಆದರೇನು, ನಾವೆಲ್ಲರೂ ಒಂದೇ ಎಂಬಂಥ ಭಾವನೆ ಇಟ್ಟುಕೊಂಡು ನಾವೆಲ್ಲರೂ ಜೊತೆಯಲ್ಲಿ ಯಾವಾಗ ಬಾಳುವುದನ್ನು ಕಲಿತೇವೆ, ಅದೇ ನಿಜವಾದ ಈ ಶಾಲೆಯ ಗುರಿ. ಇನ್ನೊಂದು ಮುಖ್ಯ ವಿಷಯವಿದೆ. ಇವತ್ತು ಪೋಷಕರು ಬಹಳಷ್ಟು ಇಲ್ಲಿ ಬಂದಿದ್ದೀರಿ. ದಯವಿಟ್ಟು ಈ ವಿಷಯವನ್ನು ಕೇಳಿ. ಹಲವು ಸಾರಿ ನಾವು ಕೇಳಿದ್ದಿದೆ ಮನೆಯೇ ಮೊದಲ ಪಾಠಶಾಲೆ ಎಂಬುದಾಗಿ. ಅದು 100% ಸತ್ಯ. ಮನೆಯೇ ಮೊದಲ ಪಾಠಶಾಲೆ. ಎರಡನೇ ಪ್ರಶ್ನೆಯನ್ನು ಕೇಳ್ತೇವೆ ನಾವು, ಹಾಗಾದರೆ ಮೊದಲ ಗುರು ಯಾರು ಎಂಬುದಾಗಿ. ಹೆಚ್ಚಾಗಿ ನಾವು ಕೇಳಿಸಿಕೊಳ್ಳುವಂಥದ್ದು ತಾಯಿಯೇ ಮೊದಲ ಗುರು ಎಂಬುದಾಗಿ. ಅದು ಸತ್ಯ, ಆದರೆ ಅರ್ಧ ಸತ್ಯ. ಜನನಿ ಮಾತ್ರ ಮೊದಲ ಗುರು ಅಲ್ಲ, ಜನಕನೂ ಸೇರಿ, ಜನನಿ ಜನಕ ಇಬ್ಬರು ಸೇರಿ ಮೊದಲ ಗುರುಗಳು. ತಂದೆ ಮತ್ತು ತಾಯಿ, ಅಪ್ಪ ಮತ್ತು ಅಮ್ಮ ಇಬ್ಬರೂ ಸೇರಿ ಮೊದಲ ಗುರುಗಳು. ಮೂರನೆಯ ಪ್ರಶ್ನೆ, ಹಾಗಾದರೆ ಮಗು ಕುಳಿತುಕೊಳ್ಳುವಂಥ ಮೊದಲ ಬೆಂಚು ಯಾವುದು? ತಾಯಿಯ ಮಡಲೇ ಮೊದಲ ಬೆಂಚು, ತಾಯಿಯ ತೊಡೆಯೇ ಮೊದಲ ಬೆಂಚು. ಹಾಗಾದರೆ ನಾಲ್ಕನೇ ಮುಖ್ಯವಾದ ಪ್ರಶ್ನೆಯನ್ನು ಇನ್ನೊಂದಿದೆ. ಹಾಗಾದರೆ ಈ ಮಗು ಓದ್ತಿರುವಂಥ ಮೊದಲ ಪುಸ್ತಕ ಯಾವುದು? ಈ ಮಗು ಓದ್ತಿರುವಂಥ ಮೊದಲ ಪುಸ್ತಕ ಅಪ್ಪ ಮತ್ತು ಅಮ್ಮ ಅವರ ಜೀವನ. ಅಪ್ಪ ಮತ್ತು ಅಮ್ಮ ಅವರ ಜೀವನ ಸರಿಯಿಲ್ಲ. ಹಾಗಾದರೆ ಓದುವಂಥ ಮಕ್ಕಳು ಓದುವಂಥದ್ದು ಎಂಥ ಪುಸ್ತಕಗಳು? ಅರ್ಧಕ್ಕರ್ಧ ಹರಿದಂಥ ಪುಸ್ತಕಗಳು, ಅರ್ಧಕ್ಕರ್ಧ ಪ್ರಿಂಟ್ ಆಗದೇ ಇರುವಂಥ ಪುಸ್ತಕಗಳು, ಒಂದು ಪೇಜ್, ಒಂದು ಹಾಳೆಯು ಮತ್ತೊಂದು ಕಡೆಗೆ, ಮತ್ತೊಂದು ಹಾಳೆ ಈಚೆ ಕಡೆಗೆ ಬಂದು ಗೊಂದಲವನ್ನು ತರುವಂಥ ಪುಸ್ತಕಗಳು. ಇಂಥ ಹರಿದ ಪುಸ್ತಕಗಳು, ಗೊಂದಲ ತರುವಂಥ ಪುಸ್ತಕಗಳು ನಾವಾಗಿದ್ದರೆ, ನಮ್ಮ ಜೀವನ ಆಗಿದ್ದರೆ ಖಂಡಿತವಾಗಿಯೂ ಮಕ್ಕಳು ಮುಕ್ತವಾಗಿ ಬೆಳೆಯುವುದಕ್ಕೆ ಅವಕಾಶ ಸಿಗುವುದಿಲ್ಲ. ಹಾಗಾದರೆ ಮಕ್ಕಳು ಚೆನ್ನಾಗಿ ಬೆಳೀಬೇಕು, ನಮ್ಮ ಸಮಾಜದಲ್ಲಿ ತಕ್ಕ ವ್ಯಕ್ತಿಗಳಾಗಿ ಬೆಳೀಬೇಕು, ಭಾರತದ ಪ್ರಜೆಗಳಾಗಿ ಬೆಳೀಬೇಕು ಎಂಬಂಥ ನಮ್ಮ ಆಸೆ ಇದ್ದಲ್ಲಿ ನಮ್ಮ ಜೀವನವನ್ನು ನಾವು ಸರಿಪಡಿಸ್ಕೊಳ್ಬೇಕು. ನಾವು ಹಿರಿಯರು, ನಾವು ಅಪ್ಪ ಅಮ್ಮಂದಿರು ಖಂಡಿತವಾಗಿ ನಮ್ಮ ಜೀವನವನ್ನು ಸರಿಯಾಗಿ ಇಟ್ಟಿದ್ದರೆ ನಮ್ಮ ಮಕ್ಕಳು ಕೂಡ ಮುಕ್ತವಾಗಿ ಬೆಳೆಯುವುದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ. ಹಾಗಾದರೆ ಈ ಶಾಲೆಯ ಇವತ್ತು 30ನೇ ವಾರ್ಷಿಕೋತ್ಸವವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಸಮಗ್ರ ಶಿಕ್ಷಣವನ್ನು ನೀಡ್ತಿರುವಂಥ ಈ ಸಂಸ್ಥೆಯ ಹಿರಿಯರಿಗೆ, ವಿಶೇಷವಾಗಿ ಪ್ರಾಂಶುಪಾಲರಾದಂಥ ಸಿಸ್ಟರ್ ಗ್ರೇಟಾ ಇವರಿಗೆ ಮತ್ತು ಅದರ ಜೊತೆಯಲ್ಲಿ ಎಲ್ಲ ಸಿಸ್ಟರ್ಸ್ರವರಿಗೆ, ಅಧ್ಯಾಪಕ ವೃಂದದವರಿಗೆ ಮತ್ತು ಬೋಧಕೇತರ ವರ್ಗದವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ, ವಿಶೇಷವಾಗಿ ಪೋಷಕರ ಪರವಾಗಿ, ನನ್ನ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ವಾರ್ಷಿಕೋತ್ಸವವು ನಿಜವಾಗಿಯೂ ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ನೀಡುವಂಥ ವಾರ್ಷಿಕೋತ್ಸವವಾಗಿ ಪರಿವರ್ತನೆಯಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತಾ ನನ್ನ ಕೆಲವೇ ಮಾತುಗಳನ್ನು ಇಲ್ಲಿ ನಾನು ಮುಗಿಸ್ತೇನೆ. ಜೈ ಭಾರತ್, ಜೈ ಕರ್ನಾಟಕ. ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂ ಹರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಅರಿಯಲಿ. ಈ ಸುಂದರ ಸಂಜೆಯು ನೆನಪಿನ ಪುಟಗಳಲ್ಲಿ
ಹಚ್ಚಳಿದು ಉಳಿಯಲಿ ಎಂಬ ಆಶಯದೊಂದಿಗೆ ಮೊದಲಿಗೆ ಇಂದು ನಮ್ಮ ಸಂಸ್ಥೆಯ ಸಾಂಸ್ಕೃತಿಕ ಸಂಭ್ರಮವನ್ನು ಅರ್ಥಪೂರ್ಣವಾಗಿಸಲು ನಲಿವಿನ ರೂವಾರಿಯಾಗಿ, ವಾತ್ಸಲ್ಯದ ಸೆಲೆಯಾಗಿ, ಕರುಣೆಯ ಸಿರಿಯಾಗಿ, ಲೋಕದ ಹಿತಕ್ಕಾಗಿ ಶ್ರಮಿಸುತ್ತಿರುವ ಪ್ರಸ್ತುತ ಮೈಸೂರು ಧರ್ಮಕ್ಷೇತ್ರದ ಅತಿ ವಂದನೀಯ ಪರಮ ಪೂಜ್ಯ ಧರ್ಮಾಧ್ಯಕ್ಷರು ಹಾಗೂ MDESನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿರುವ ವಂದನೀಯ ಬಿಷಪ್ ಫ್ರಾನ್ಸಿಸ್ ಸೆರಾವ್ ಅವರು ತಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಇಂದಿನ ಸಮಾರಂಭಕ್ಕೆ ಆಗಮಿಸಿ ನೀಡಿದಂತಹ ಅನುಭವಪೂರ್ಣ ಸಲಹೆಗಳು ಹಾಗೂ ಪ್ರೇರಣಾದಾಯಕ ನುಡಿಗಳು ನಮ್ಮೆಲ್ಲರಿಗೂ ದಾರಿದೀಪವಾಗಿದ್ದು, ಅವರಿಗೆ ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.